ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಿದ್ದೇನೆ. ಪ್ರಿಯರೇ, ಈ ದಿನದ ದೇವರ ವಾಕ್ಯ, ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ಯಾವುದೂ ಇಲ್ಲ. ಯೋಹಾನ 15:13 ಪ್ರಾಣವನ್ನೇ ಸ್ನೇಹಿತನಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ಯಾವುದೂ ಇಲ್ಲ. ಪ್ರಿಯರೇ, ಇಲ್ಲಿ ಸ್ನೇಹಿತ ಅಂದರೆ ಯಾರು? ಪ್ರಿಯರೇ, ಇಲ್ಲಿ ಲೋಕದ ಸ್ನೇಹಿತರ ಬಗ್ಗೆ ಹೇಳುತ್ತಿಲ್ಲ. ಇಲ್ಲಿ ಯೇಸು ಕ್ರಿಸ್ತನೇ ನಮ್ಮ ನಿಜವಾದ ಸ್ನೇಹಿತನಾಗಿದ್ದಾನೆ. ಯಾರು? ಯೇಸು ಕ್ರಿಸ್ತನು ನಮ್ಮ ನಿಜವಾದ ಸ್ನೇಹಿತ. ದೇವರು ನಮಗೆ ಸ್ನೇಹಿತನಾಗಿ ಇರುವಾಗ ನಾವು ಆತನ ಹತ್ತಿರ ಎಲ್ಲವನ್ನು ಹೇಳಿಕೊಳ್ಳಬಹುದು. ಒಬ್ಬ ಆತ್ಮೀಯ ಸ್ನೇಹಿತನಾಗಿ ದೇವರು ನಮಗೆ ಇದ್ದಾನೆ. ದೇವರು ನಮ್ಮ ಪಾಪಗಳಿಗಾಗಿ ಕಲ್ವಾರಿ ಕ್ರೂಜೆಯಲ್ಲಿ ತನ್ನ ಪ್ರಾಣವನ್ನೇ ಏನ್ ಮಾಡಿದ್ದಾನೆ? ತ್ಯಾಗವನ್ನ ಮಾಡಿದ್ದಾನೆ. ಪ್ರಿಯರೇ, ಕರ್ತನು ನಮಗಾಗಿ ನಮ್ಮ ಪ್ರಾಣವನ್ನೇ ಏನ್ ಮಾಡಿದ್ದಾನೆ? ತ್ಯಾಗ ಮಾಡಿದ್ದಾನೆ. ಕರ್ತನು ನಮಗಾಗಿ ಪ್ರಾಣವನ್ನು ತ್ಯಾಗ ಮಾಡಿರುವಾಗ ಪ್ರಿಯರೇ, ನಾವು ನಮ್ಮ ಸ್ನೇಹಿತನಾಗಿರುವಂತ ಯೇಸು ಕ್ರಿಸ್ತನಿಗಾಗಿ ನಮ್ಮ ಪ್ರಾಣವನ್ನು ಕೊಡಲು ನಾವು ಸಿದ್ಧರಾಗಿರಬೇಕು. ಈ ವಾಕ್ಯದಲ್ಲಿ ಹೇಳುವ ಪ್ರಕಾರ ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿ ಯಾವುದೂ ಇಲ್ಲ ಅಂತ. ಅಂದ್ರೆ ಪ್ರಾಣ ಕೊಡೋದಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥ ಪ್ರೀತಿ ಅನ್ನೋದು ಇನ್ನೊಂದಿಲ್ಲ ಅಂತ. ಅಂದ್ರೆ ಪ್ರಾಣ ಅನ್ನುವಂಥದ್ದು ಒಂದು ಚಿಕ್ಕ ವಿಷಯ ಅಲ್ಲ. ಪ್ರಾಣ ಕೊಡುವಂಥದ್ದು ಒಂದು ಸುಲಭವಾದ ವಿಷಯ ಅಲ್ಲ ಪ್ರಿಯರೇ. ಪ್ರಾಣ ಅನ್ನೋದು ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಸಂಗತಿ. ಈಗ ನಾವು ಲೋಕದ ಜನರನ್ನು ನೋಡುವಾಗ, ಲೋಕದ ಸ್ನೇಹಿತರು ಅವರ ಸ್ನೇಹಿತರಿಗಾಗಿ ಏನೇನೋ ತ್ಯಾಗ ಮಾಡುತ್ತಾರೆ. ಅವರನ್ನು ಮೆಚ್ಚಿಸಲು ಅವರಿಗಾಗಿ ಅನೇಕ ತ್ಯಾಗಗಳನ್ನು ಮಾಡದವರು ಸಿದ್ಧರಿರುತ್ತಾರೆ. ಆದರೆ ನಾವು ಲೋಕದ ಜನರನ್ನು ಮೆಚ್ಚಿಸಲು ಅಥವಾ ಲೋಕದ ಸ್ನೇಹಿತರನ್ನು ಮೆಚ್ಚಿಸಲು ನಾವು ಏನನ್ನು ಮಾಡಬೇಕಾದಂತ ಅಗತ್ಯವಿಲ್ಲ ಪ್ರಿಯರೇ. ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಯೇಸು ಕ್ರಿಸ್ತನನ್ನು ಮೆಚ್ಚಿಸಲು ನಾವು ಏನು ಮಾಡಬೇಕು? ನಮ್ಮ ಲೌಕಿಕ ಜೀವಿತಗಳನ್ನು ನಾವು ತ್ಯಾಗ ಮಾಡುವರಾಗಿರಬೇಕು. ಲೌಕಿಕ ಜೀವಿತವನ್ನು ಬಿಟ್ಟು ನಾವು ಆತ್ಮೀಕವಾಗಿ ಜೀವಿಸುವರಾಗಬೇಕು. ಆತ್ಮೀಕವಾಗಿ ನಾವು ಬೆಳೆಯುವರಾಗಿರಬೇಕು. ನಮ್ಮ ಜೀವಿತದಲ್ಲಿ ಮೊದಲನೆಯ ಸ್ಥಾನವನ್ನು ನಾವು ಕರ್ತನಿಗಾಗಿ ಕೊಡುವರಾಗಿರಬೇಕು. ನಮ್ಮ ಜೀವಿತದಲ್ಲಿ ಒಂದೊಂದು ಕ್ಷಣಗಳು ನಾವು ಕರ್ತನಿಗಾಗಿ ನಾವು ತವಕ ಪಡುವರಾಗಿರಬೇಕು. ಕರ್ತನಿಗಾಗಿ ಜೀವಿಸುವರಾಗಿರಬೇಕು. ಆ ರೀತಿಯಾಗಿ ನಾವು ನಮ್ಮ ಜೀವಿತಗಳನ್ನ ಕರ್ತನಿಗೆ ಒಪ್ಪಿಸಿಕೊಟ್ಟು ಜೀವಿಸುವಾಗ ದೇವರು ನಮಗೆ ಒಬ್ಬ ಆತ್ಮೀಯ ಸ್ನೇಹಿತನಾಗಿರ್ತಾನೆ. ನಮ್ಮ ಜೀವಿತದಲ್ಲಿ ಏನೇ ಪರಿಸ್ಥಿತಿಗಳಿರಬಹುದು, ಕಷ್ಟಗಳಿರಬಹುದು, ಸಮಸ್ಯೆಗಳಿರಬಹುದು, ಈ ಎಲ್ಲ ಸಮಸ್ಯೆಗಳ ಮಧ್ಯದಲ್ಲಿ ದೇವರು ನಮ್ಮೊಂದಿಗೆ ಇರುವಾಗ ಎಲ್ಲ ಸಮಸ್ಯೆಗಳನ್ನು ನಾವು ಏನ್ ಮಾಡ್ಬೋದು? ಎಲ್ಲವನ್ನು ಕೂಡ ನಾವು ಜಯಿಸಬಹುದು. ಎಲ್ಲವನ್ನ ಜಯಿಸಲಿಕ್ಕೆ ನಮ್ಮೊಂದಿಗೆ ಯಾರು ಇರ್ತಾರೆ? ನಮ್ಮ ಸ್ನೇಹಿತನಾಗಿರ್ತಕ್ಕಂಥ ಯೇಸು ಕ್ರಿಸ್ತನ ಇರ್ತಾನೆ. ಆಗ ನಾವು ಕುಗ್ಗಿ ಹೋಗದೆ ಧೈರ್ಯವಾಗಿ ನಾವು ಮುನ್ನುಗ್ಲಿಕ್ಕೆ ಸಾಧ್ಯವಾಗುತ್ತೆ. ಪ್ರಿಯರೇ, ಈ ವಾಕ್ಯದ ಮೂಲಕವಾಗಿ ನಾವು ನಮ್ಮ ಜೀವಿತಗಳನ್ನ ದೇವರಿಗೆ ಸಮರ್ಪಿಸೋಣ. ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.